ಮಾಡ್ಕೋಬೇಕು, ಜನಗಳಿಗೆ ರೈತರಿಗೆಲ್ಲ ನೀರು ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ಡ್ಯಾಮ್ನ ಕಟ್ಟಿಸಿ ಇಡೀ ಮಂಡ್ಯ ಡಿಸ್ಟ್ರಿಕ್ಕು ತಮಿಳ್ನಾಡು ತನಕನೂ ನೀರು ಇಲ್ಲಿಂದಾನೇ ಹೋಗೋದು ನಮಗೆ. ನಾನು ಇನ್ನೇ ನೋಡ್ತಿದ್ದೀನಿ. ಯಾವ ಬುಕ್ ನೇಮ್ ಹೇಳಿ? ಕನ್ನಡ ಚೆನ್ನುಡಿ ಅಂತ ಬುಕ್ ನೇಮ್. ಮೈ ಕೆಳಗಡೆ ಇಟ್ಕೊಂಡಿದ್ದೀನಿ ಮತ್ತೆ ಇಂಥವೇ ನನ್ನ ಕಂಠ ಸರಿ ಇಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಆ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದೇನಂದರೆ ನಮ್ಮ ಕಾವ್ಯಶ್ರೀ ಅವ್ರದ್ದು ಬರ್ತ್ಡೇ. ಹೋಗ್ತಾ ಇದ್ದೀನಿ ಗಾಯ್ಸ್ ಅವ್ರ ಮನೆಗೆ. ಅವರ ಮನೆ ಮುಂಭಾಗದಲ್ಲಿದ್ದೇವೆ. ಹೋಗೋಣ ಬನ್ನಿ. ಹಾಂ, ಆಗ್ತಾನೆ ಒಂದು ಟ್ರಿಪ್ ಮುಗಿಸ್ಕೊ ಬಂದಿದ್ವಿ. ಸೊ ನಿದ್ದೆ ಕರೆಕ್ಟಾಗಿರಲಿಲ್ಲ, ಹಾಗಾಗಿ ಅವಳಲ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ. ಬ್ರೋ 4 ಗಂಟೆಗೆ ಇದು ಮಾಡಿದ್ರು ಆಗೋ ಇದಾಗೋಗ್ಬಿಡುತ್ತೆ ಅಂತ. ಅದು ದ್ರಾಕ್ಷಿನೇ ಇದೆ ಗಾಯ್ಸ್. ನಾನು ಮಾಡಿರೋದು ಕೇಕ್, ಆಂಟಿ ತರಿಸಿರೋ ಕೇಕ್. ಕಾವ್ಯಶ್ರೀ ಆರ್. ನಾನು ಹಿಂಗೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಕಾವ್ಯಶ್ರೀ ಅವರು 1 ಅವರ್ ಆದ್ಮೇಲೆ ಕೇಕ್ ಕಟ್ ಮಾಡ್ತವ್ರೆ. ಹೌದು, ಆಯಿತು. 1 ಅವರ್ ನಾವು ಬಂದು. ಪ್ರತಿ ವರ್ಷ ಇದು ಕಾಂಪಿಟೇಷನ್. ಇಪ್ಪತ್ತೈದು ವರ್ಷ ಆಯ್ತು ಗೈಸ್. ಕೇಕ್ ಹೆಂಗ್ ಕಟ್ ಮಾಡ್ಲಿ ಅಂತ ಕೇಳ್ತಾಳೆ. ತೆಗಿ, ನಾ ಅದು ಫೋಟೋ ತೆಗ್ದಿದ್ದೀನಿ. ಕೋಲ್ಡು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ. ನಾವು ಮನೆಯಿಂದ ಬರೋ ವಿಡಿಯೋನು ಮಾಡೋಕ್ಕಾಗಿಲ್ಲ, ಮತ್ತು ಇಲ್ಲಿ ಬಂದು ಟಿಕೆಟ್ ತೊಗೊಳೋದಕ್ಕೂ ಟಿಕೆಟ್ನ ತೊಗೊಳೋದನ್ನೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಫುಲ್ಲು ಹರಿಬರಿಲಿ ಓಡ್ ಬಂದಿದ್ದೀವಿ. ಇದಕ್ಕೆ ಬೇರೆ ನಿದ್ದೆ ಕಣ್ಣು. ಎಳ್ಕೊಂಡು ಓಡ್ ಬರ್ತಿದ್ದೀನಿ. ಅವ್ಳ ರಿಯಾಕ್ಷನ್ನೇ ಇಲ್ಲ ಮರ್ರೆ. ಬಂತು ಟ್ರೈನು. ಟ್ರೈನ್ ಬಂತು. ಎನಿ ಗೆಸ್ಸಸ್ ಕಾವ್ಯಶ್ರೀ ಯಾರ್? ಫಸ್ಟ್ ಟಿಕೆಟ್ ಮೈಸೂರಿಗೆ ತೊಗೊಂಡಿದ್ದೀವಿ. ಮೈಸೂರಲ್ಲಿ ಇರ್ತಿರೋದು ಗೊತ್ತು, ನಿಮ್ಮ ಮುಂದೆನೇ ತೊಗೊಂಡ್ರದ್ದು ಮೈಸೂರಲ್ಲಿ. ಮೈಸೂರಲ್ಲಿ ಕಬಿನಿ, ಚಾಮುಂಡಿ ಬೆಟ್ಟ. ನಾನು ಇನ್ನೇ ನೋಡ್ತಿದ್ದೀನಿ. ಇನ್ನೆಲ್ಲಿ ಹೇಳಿ ನೀನು ಗೆಸ್ ಮಾಡು. ಝೂ, ಪ್ಯಾಲೇಸ್, ಎಂತ ಉಂಟಾ, ಚರ್ಚು. ಟ್ರೈನ್ ಆ ಕಡೆ ಹೋಯ್ತಾ? ಹೇಳು. ಇನ್ನೇನಿದೆ ನೋಡು. ತಲೆ ಬಚ್ಚಿಲ್ಲ, ಹಂಗೆ ಅಳ್ಕೊ ಬಂದವಳೆ. ಸಿಕ್ಬಿಡ್ಸಿಲ್ಲ. ಪಟ್ 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 ಅಂತ ಹೇಳು ಗೆಸಸ್. ಪಟ್ 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 ಗೆಸಸ್. ಪಟ್ 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 ಗೆಸಸ್. ಗೆಸ್ ಅಂತ. ಇವತ್ತು ಇವ್ರನ್ನ ಕೇಳಂಗಿಲ್ಲ ನಾವು. ಫೋನ್ ಮೇಲೆ ಫೋನ್ ಬರ್ತಾ ಇರ್ತವೆ. ಅಭಿಮಾನಿಗಳದ್ದು ಫೋನ್ ಮಾಡ್ತಾ ಇರ್ತಾರೆ. ಒಂಥರ
ಹಿಂದೆ ಹೋಗ್ತಿದ್ದೇವೆ ಅಂದಮೇಲೆ ಮದ್ದೂರು ವಡೆ ತಿಂದೇ ಇರೋಕ್ಕಾಗತ್ತಾ? ನಾವು ಜರ್ನಿ ಮಾಡ್ತಿದ್ದ ಟ್ರೈನಲ್ಲಿ ಹಿಂದೆ ಒಬ್ಬರು ಅಂಕಲ್ ಕೂತಿದ್ರು. ಅವರು ಈ ಬುಕ್ನ ಇಟ್ಕೊಂಡಿದ್ರು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ನೇಮು ಅಂತ ಹೇಳಿ ಕಾವ್ಯಶ್ರೀ ಅವರು ಇಸ್ಕೊಂಡು ಓದ್ತಾ ಇದ್ದಾರೆ. ಹಲೋ ಮಿಸ್, ಯಾವ ಬುಕ್ ನೇಮ್ ಹೇಳಿ? ಕನ್ನಡ ಚೆನ್ನುಡಿ ಅಂತ ಬುಕ್ ನೇಮ್. ಸರಿ, ಇವಾಗ ನಿಂಗೊಂದು ಟಾಸ್ಕ್ ಕೊಡ್ತೀನಿ ಆಯಿತಾ? ಒಂದು ಟಾಸ್ಕ್ ಕೊಡ್ತೀನಿ, ಓಕೆನಾ? ಅದು ಹೆಂಗೆ ಮಾಡ್ತೀಯ ಅಂತ ನೋಡೋಣ. ಯಾವ ಥರ ಟಾಸ್ಕ್ ಗೊತ್ತಾ? ಇದು ಬಂದು ಹಳೆಗನ್ನಡ. ಹಳೆಗನ್ನಡ ಅದು ನೀನು ಓದಿ ಹೇಳಿ ನೋಡೋಣ ಹೆಂಗೆ ಓದ್ತೀಯ ಅಂತ. ಇದು ಹಳೆಗನ್ನಡ, ಓಕೆನಾ? ಸೊ ಅದು ಹೆಂಗೆ ನೀನು ಓದ್ತೀಯ ಅಂತ ನಾನು ಒಂದ್ಸಲ ನೋಡಬೇಕು. ಬಾ. ನಗು ಬರ್ತೈತೆ ಕೈಸ್, ಓದೋದಕ್ಕೆಲ್ಲ ನಗು ಬರ್ತೈತೆ. ಫಸ್ಟು ನೆನೆಯದಿರಣ್ಣ ಭಾರತದೊಳೀಂ ಪರಾರಾರು ಮನೊಂದೆ ಪರಾರಾರು ಮನೊಂದೆ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ ಕರ್ಣನೊಳಾರ್ ದೊರೆ ಕರ್ಣನೆರು ಕರ್ಣನ ಕಡುನನ್ನಿ ಕರ್ಣನಳ ವಂಕದ ಕರ್ಣನ ಚಗಮೆಂದು ಕರ್ಣನ ಪೆಡ ಮಾತಿನೊಳ್ ಪುದಿದು ಕರ್ಣರ ಸಾಯುನ ಮಲ್ತೆ ಭಾರತಂ. ಆ್ಯಕ್ಚುಲಿ ಗೈಸ್, ಅಂದರೆ ನನಗೆ ಹಳೆಗನ್ನಡ ಅಷ್ಟೊಂದು ಸ್ಪೀಡಾಗಿ ಇಷ್ಟೊಂದು ಟಕ್ ಟಕ್ ಅಂತ ಓದೋಕ್ಕೆ ಮರ್ತೋಗ್ಬಿಟ್ಟಿದ್ದೆ. ಸ್ಕೂಲ್ ಟೈಮಲ್ಲಲ್ವಾ ಹಳೆಗನ್ನಡ ಎಲ್ಲ ಯೂಸ್ ಮಾಡಿ, ಕಾಲೇಜ್ ಟೈಮಲ್ಲಿ ಕಡಿಮೆ. ಸೊ ಸ್ಕೂಲ್ ಟೈಮಲ್ಲಿ ಜಾಸ್ತಿ ಈ ಥರ ಯೂಸ್ ಮಾಡ್ತಿದ್ದು. ಸೊ ನನಗೆ ಗ್ಯಾಪ್ ಆಗೋಗ್ಬಿಟ್ಟಿತ್ತು. ಭಗವದ್ಗೀತೆ ಓದೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲಿಂದ ಅದರಲ್ಲಿ ಇನ್ನೂ ಕ್ಲಿಷ್ಟಕರ ಪದಗಳು, ಓಕೆನಾ? ಸೊ ಆವಾಗ ಓದಿ ಅಂದರೆ ಸ್ವಲ್ಪನೇ ನೋಡ್ಕೊಂಡು ಓದಿ ಒಂದು ರೇಂಜಿಗೆ ಇವಾಗ ಮತ್ತೆ ಸ್ವಲ್ಪ ಫಾರ್ಮಿಗೆ ಬರ್ತಿದೆ ಹಳೆಗನ್ನಡ ಓದೋಕ್ಕೆ. ಇಲ್ಲಾಂದರೆ ಕಷ್ಟ ಅನಿಸ್ತಿತ್ತು. ಅಂದರೆ ಏನು ಗೊತ್ತಾ, ಇವಳು ಸ್ಪೀಡಾಗಿ ಓದ್ತಾಳು ಗೈಸ್. ನನಗೆ ಮುಂಚೆಯಿಂದನೂ ಅಷ್ಟೇ, ನನಗೆ ಇವಾಗಂತಲ್ಲ, ನಾನು ನಿಧಾನನೇ ಓದೋದು. ಇವಳು ಮಾತಾಡೋದು ಸ್ಪೀಡು, ಓದೋದು ಸ್ಪೀಡು. ನಮಗೆ ಅದೆಲ್ಲ ಬರಲ್ಲ ಗೈಸ್. ನನಗೆ ಅರ್ಥ ಆಗಂಗಿರಬೇಕು. ನಾನು ಬೇರೆದು ಓದ್ತೀನಿ ಆಯಿತಾ? ನೀವು ಓದಿದ್ದು ಓದಲ್ಲ. ಸ್ಟಾರ್ಟ್ ಮಾಡಲಾ? ಸಲದೋಳ್ ದುರ್ಯೋಧನನಂ ನನ್ನಿಯೊಳಿ ಚಲದೋಳ್ ದುರ್ಯೋಧನಂ ನನ್ನಿಯೊಳಿತನ ಎಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದ್ರೆ ಶನ ತ್ಯೂನಳಿ ಯೊಳ ಮರಿಸಿ ಬಲದೋಳ್ ಮದ್ರೇಶನತ್ಯ ನತಿಯೊಳ ಮರಸಿಂಧುವ ಬದನಂ ಚಾಪವಿದ್ಯಾ ಬಲದೋಳ್ ಕುಂಭೋ ಸಾಹಸದ ಮಹಿಮೆಯೋಳ್ ಫಲ್ಗುಣಂ ಧರ್ಮದೋಳ್ ನಿರಲ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲಿ ವರ್ಗಾಳಿನಿ ಭಾರತಂ. ಮೈಸೂರಿಂದ ಇಳಿದು ಸಬ್ವೆ ಮುಖಾಂತರ ಬರ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿದೆ ಫುಲ್ಲು. ಕರ್ನಾಟಕದಲ್ಲೇ ಎಲ್ಲ ಏನೋ ಸ್ಪಾಟ್ಗಳೆಲ್ಲ ಹಾಕಿದ್ದಾರೆ. ಮೈಸೂರು ಟಿಕೆಟ್ ಇಸ್ಕೊಂಡ್ಬಿಟ್ಟು ಮಂಡ್ಯ ಕರ್ಕೊಂಡು ಹೋಗ್ತಾವಳೆ. ಯಾವ ಪ್ಲೇಸ್ ಅಂತ ನಂಗೆ ಗೊತ್ತಾಗೋಯ್ತು. ಏನು ಮಾಡೋದು ಗೈಸ್, ಹೇಳ್ಬೇಕಲ್ಲ ಆಟೋಗೆ. ಆಟೋ ಇದೆ ಫುಲ್ ಕೂದಲು. ಇಲ್ಲಿ ಆಟೋ ಹೋಗ್ತಿದ್ದೀವಿ ಮೈಸೂರು ರೈಲ್ವೆ ಸ್ಟೇಷನಿಂದ. ಎಷ್ಟು ತೊಗೊತಿದ್ದಾರೆ ಗೊತ್ತಾ ಅಮೌಂಟು ಎಲ್ಲ? ಅವ್ರು ಇಲ್ಲಿ ಬನ್ನಿ ಮೇಡಮ್, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ ಅಂತ ಕನ್ಫ್ಯೂಸ್ ಮಾಡಿಬಿಟ್ರು. ಅದೇ ನಾವು ಸುಮ್ಮನೆ ಮಧ್ಯೆ ನಿಂತಿದ್ವಿ, ಹಿಂಗೆ ನೋಡ್ತೀವಿ ಇಲ್ಲಿ ಆಟೋ ಹೋಗೋದ ಗಾಳಿ ಬಟ್ಟ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ. ಚಿಕ್ಕ ಹನಿ ಚೆನ್ನಾಗಿದೆ. ಇಷ್ಟಿದ್ರೆ ಓಕೆ, ಇಷ್ಟು ಟಾಪಿಕ್ ಸಾಕು. ರೈಲ್ವೆ ಸ್ಟೇಷನಿಂದ ಇಳಿದು ಸೀದಾ ಆಟೋ ಹತ್ಕೊಂಡು ಹೊರಟಿದ್ದು ಹೊಸ ಕನ್ನಂಬಾಡಿ ಹಳ್ಳಿಗೆ, ಅಂದರೆ KRS ಡ್ಯಾಮ್ನ ಬಳಿ ಇರುವಂತಹ ವೇಣುಗೋಪಾಲ ಸ್ವಾಮಿ ಮಂದಿರಕ್ಕೆ. ಇದು ಸುಮಾರು 27 ಕಿಲೋಮೀಟರ್ ಅಂತರ ಇದೆ ಫ್ರಮ್ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. ಇಲ್ಲೂ ಬೆಂಗಳೂರು ವೆದರೇ ಆಗೋಗ್ಬಿಟ್ಟೈತೆ. ಬಿಸಿಲು ಮಳೆ ಚಳಿ ಯಾವಾಗ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ. ಈಗ ಜಸ್ಟ್
ಒಂದು 4 5-10 seconds ಹಿಂದೆ ಒಂದೇ ದಿವಸ ಇವಳಿಗಾಗಿ ಎದುರು ಬರಲು ಜೋರಾಗಿ ಹೇಳೋದ್ನ. ನನ್ನ ಕಂಠ ಸರಿ ಇಲ್ಲ. ಸರಿ, ಯಾವ ಟೆಂಪಲ್ಗೆ ಬಂದಿದ್ದೀವಿ ಹೇಳೀಗ? ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅದು ಐಲ್ಯಾಂಡಲ್ಲಿ ಇದೆಯಲ್ಲ, ಸುತ್ತ ನೀರು, ಮಧ್ಯದಲ್ಲಿ ಟೆಂಪಲ್. ಅಲ್ಲಿ ಫೋಟೋ ತೆಗಿಯಂಗಿಲ್ಲ ಆ್ಯಕ್ಚುಲಿ. ನೋ ಫೋಟೋಸ್, ನೋ ವಿಡಿಯೋಸ್. ಡ್ರೋನ್ ಏನಾದ್ರು ಹಾರಿಸಿದ್ರೆ ಜೈಲ್ಗೆ ಅಂತೆ. ನಾವು ಸುಮ್ಮನೆ ಆಟೋದಲ್ಲಿ ಬರ್ತಾ ಕೇಳಿದ್ವಾ ಅಂಕಲ್ನ ಡ್ರೋನ್ ತಂದಿರ, ಅಂದ್ರೆ ಅವ್ರನ್ನೇನು ಕೇಳಿಲ್ಲ, ನಾವು ಮಾತಾಡ್ಕೊಂತಿದ್ವಿ. ಬರ್ತಿದ್ವಿ ಡ್ರೋನ್ ತಂದಿರೋ ಸಾಕಾಗಿರ್ತಿತ್ತು ಅಂತ. ಅಂತ ಡ್ರೋನ್ ಇದೆ ಅಂತೆಲ್ಲ ಇಲ್ಲ, ತಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಅಲ್ಲಿ ಒಳಗಡೆ ಎಲ್ಲ ಫೋಟೋಸ್ ಕೂಡ ತೆಗಿಯಂಗಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡೇ ಒಳಗಡೆ ಹೋಗ್ಬೇಕು ನೀವು. ಆ ಥರ ಮಳೆ ಬರ್ತೈತೆ ಬ್ರೋ. ಇವಾಗ ತಾನೇ 4 ಸೀಸನ್ ಅಂತ ಮಾತಾಡ್ಕೊಂಡ್ವಿ. ಸೊ ಈ ಟೆಂಪಲ್ ಬಂದು 12th century, ಅದೇ ಚೆನ್ನಕೇಶವ ಟೆಂಪಲ್ ಎಲ್ಲ ಕಟ್ಟಿದ್ರಲ್ಲ ಆ ಟೈಮಲ್ಲೇ ಇದನ್ನು ಕಟ್ಟಿರೋದು. ಓಕೆ, ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣ. ಕಪ್ಪು ಶಿಲೆ ಚೆನ್ನಾಗಿದೆ. ಹೌದು. ಮತ್ತೆ ಇಲ್ಲಿ ಇನ್ನೊಂದು ಸೂಪರ್ ಆಗಿರೋದು ಏನಂತಂದ್ರೆ, ಕೇಳಿಸ್ತಿಲ್ಲ ಯಾಕೆ, ಏನಾಯ್ತು? ಬಾ, ಪರವಾಗಿಲ್ಲ ಬಾ, ಆಮೇಲೆ ಎತ್ಕೊಳ್ಳೋಣ ಬಾ. ಗಾಳಿಗೇನು ಅದು ಆರೋಗಲ್ನ. ನೋಡಿ ಗೈಸ್, ಡಿಸ್ಟರ್ಬ್ ಮಾಡ್ತಾಳೆ ಮಾತಾಡುವಾಗ ಮಾತಾಡೋಣ ಅನ್ನಲ್ಲ. ಇಲ್ಲ, ನೀನು ಮಾತಾಡ್ಬೇಕು. ಇಲ್ಲ ಅಂದ್ರೆ ನಾನು ಮಾತಾಡೋಕ್ಕಾಗಲ್ಲ ಅಂತ ಗೊತ್ತಾನೆ. ಒಳಗಡೆ ಅಂದರೆ ವಿಷ್ಣು ದೇವರದು ಎಷ್ಟು ಅವತಾರ ಇತ್ತು ಅದು, ಮತ್ತು ಲಕ್ಷ್ಮೀ ದೇವ್ರದ್ದು ಎಷ್ಟು ಅವತಾರ ಇದೆ ಅದು, ಅಂದರೆ ಅಷ್ಟಲಕ್ಷ್ಮಿಯರದು, ಮತ್ತು ಮಹರ್ಷಿಗಳದು, ಜಮದಗ್ನಿ ಮಹರ್ಷಿ, ಮತ್ತು ಭಾರದ್ವಾಜ ಮಹರ್ಷಿ, ಮತ್ತು ಅತ್ರಿ ಗೌತಮ ಮಹರ್ಷಿ, ಎಲ್ಲ ಮಹರ್ಷಿಗಳು, ಮತ್ತು ವಿಷ್ಣುದು 10 ಅವತಾರಗಳು, ಮತ್ತೆ ಇನ್ನೊಂದು ಅಷ್ಟಲಕ್ಷ್ಮಿಯರು, ಮತ್ತೆ ಇದು ಸೂರ್ಯ ಚಂದ್ರ, ಇವರು ಗ್ರಹಗಳು, ನವಗ್ರಹಗಳು. ಪ್ರತಿಯೊಂದಕ್ಕೂ ಪರ್ಟಿಕ್ಯುಲರ್ ವಿಘ್ನೇಶ್ವರ ಇದು ಇತ್ತು, ಗಣೇಶ, ಸುಬ್ರಹ್ಮಣ್ಯನೂ ಇತ್ತು. ಇಷ್ಟು ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ನವಗ್ರಹಗಳು ಇದು. ಮತ್ತೆ ಪ್ರತಿಯೊಂದಕ್ಕೂ ಪರ್ಟಿಕ್ಯುಲರ್ ಇನ್ನೊಂದೇನು ನದಿ, ಗುರು, ನದಿಗಳದ್ದು ದೇವತೆಗಳು ಅಂದ್ರೆ ನಾವು ನರ್ಮದಾ, ಗಂಗಾ, ಯಮುನಾ, ಕಾವೇರಿ ಎಲ್ಲ ನದಿಗಳದು ಪರ್ಟಿಕ್ಯುಲರ್ ದೇವರುಗಳನ್ನ ಇಟ್ಟಿದ್ದಾರೆ. ನೀರು ಮತ್ತೆ ತಲೆ ಮೇಲೆ ಎತ್ಕೊಂಡಿರೋ ತರ ಸಖತ್ತಾಗಿತ್ತು. ಒಳಗಡೆ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಅಲಂಕಾರ ಮಾಡಿದ್ರು ಅಂತಂದ್ರೆ, ಎಸ್ಪೆಷಲಿ ಹೆಣ್ಣು ದೇವರುಗಳಿಗೆ, ಹೆಂಡರುಗಳಿಗೆ ಅಂದ್ರೆ ದಾಸವಾಳ ಹೂವು ಈ ತರ ಸೀರೆ ಎಲ್ಲ ಸಖತ್ತಾಗಿ ಉಡ್ಸಿದ್ರು. ನಮಗೂ ಅಷ್ಟೇ ಸೀರೆ ನೋಡಿ ಇಷ್ಟ ಆಯ್ತು, ಚೆನ್ನಾಗಿತ್ತು ತಾನೆ ಸೀರೆ ಕಲರ್ ಎಲ್ಲ ಚೆನ್ನಾಗಿತ್ತು. ಓಕೆನಾ? ಆಮೇಲೆ ಇದು ಏನಂದ್ರೆ ಎಲ್ಲ ಫುಲ್ ವೈಟ್ ಗ್ರಾನೈಟ್ ಆ ತರ. ಟೆಂಪಲ್ ಫುಲ್ಲು ವೈಟ್ ಆಗಿ ಇದೆ ಆಕ್ಚುಲಿ. ಎಲ್ಲ ಕಾಣಿಸ್ತದೆ ಅಲ್ವಾ? ಅಲ್ಲೇನಾದ್ರೂ ಅಪ್ಪಿ ತಪ್ಪಿ ವಿಡಿಯೋ ಮಾಡಿದ್ರೆ ಅಷ್ಟೇ. ಆಮೇಲೆ ನಾವು ಮತ್ತೆ ಇನ್ನೊಂದೇನು ಗೊತ್ತಾ ಗಾಯ್ಸ್, ಅಂದ್ರೆ ಆಶ್ಚರ್ಯ ಆಯ್ತು, ಕಾಣಿಕೆ ತಗೊಳಲ್ಲ ಇಲ್ಲಿ, ಕಾಣಿಕೆ ಇಲ್ಲ, ಹಾಕಂಗಿಲ್ಲ. ಮತ್ತೆ ಇದು ನಮಗ್ ತೀರ್ಥನ ನಾನು ಇವಳಿಗೆ ಹಾಕಿ ಇವಳು ನನ್ಗೆ ಹಾಕಿ ಕುಡ್ಕೊಂಡು ಬಂದಿದ್ವಿ. ಅವ್ರು ಕೊಡ್ಲು ಇಲ್ಲ. ಸಮುದ್ರದ ಅಲೆ ತರ ಫುಲ್ ನೋಡಿ. ಅಂದ್ರೆ ನದಿನ ಅಷ್ಟೇ ನಾವ್ ಈ ತರ ಎಲ್ಲ ನೋಡ್ರದು ಸಮುದ್ರ ಅಷ್ಟೇ. ಅಲೆಗಳು ಇದಾಗದು ಫುಲ್ಲು ಕಣ್ ತುಂಬಷ್ಟು ಸ್ಪೇಸು, ಹಿಂಗೆ ಬರ್ತಾ ಇದೆ, ದಡ ಕೊಡಿಯುತ್ತಲ್ಲ ಬಂದ ಆ ತರ. ನಾವು ಸಮುದ್ರ ಅಷ್ಟೇ ಅಲ್ವಾ ನೋಡ್ರೋದು. ನದಿಗಳೆಲ್ಲ ಮೂವಿಂಗ್ ಇರುತ್ತೆ, ಹರಿತಾ ಇರುತ್ತೆ. ಬಟ್ ಇದಂಗಿಲ್ಲ. ಚೆನ್ನಾಗಿ ಅನಿಸ್ತು, ತೃಪ್ತಿಯಾಗಾಯ್ತು. ವೇಣುಗೋಪಾಲ ಸ್ವಾಮಿ. ಓಕೆ, ಮುಂದಿನ ಭೇಟಿ ಇನ್ನೊಂದು ಪ್ಲೇಸಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್. ಮೈ ಕೆಳಗಡೆ ಇಟ್ಕೊಂಡಿದ್ದೀನಿ ಮತ್ತೆ. ಬರೀ ಇಂಥವೇ ಕೆಲಸ ಮಾಡೋದು, ಕೈ ಕೆಳಗಡೆ ಇಟ್ಕೊಂಡ್ಬಿಡ್ತಾರೆ. ಓಕೆ, ಹೋಗುವಾ? ಕಟ್ ಮಾಡೋನು. ಕಟ್ ಮಾಡು. ಇದು ಡ್ಯಾಮ್ದು ಈ ಕಡೆ ಒಂದು ಗೇಟು, ಆ ಕಡೆ ಒಂದು ಗೇಟ್, ಎರಡೇ ಇರೋದು. ಡ್ಯಾಮ್ದು ಮೇಲೆ ಫಸ್ಟ್ ಗೇಟ್ ಬರುತ್ತೆ. ಅದೇ ಕೆಳಗಡೆಯಿಂದ ನಿಂತ್ಕೊಂಡು ನಿಮಗೆ ಫುಲ್ ಬಿಲ್ಡಿಂಗ್ ಥರ ಕಾಣುತ್ತೆ. ಇದು ಬ್ಯಾಕ್ ವಾಟ್ರು ಫುಲ್ಲು ತುಂಬಿದೆ ನೀರು. ಕ್ಯಾರೆಸ್ಸು ಅದಕ್ಕೆ ಅಧಿಕವಾಗಿ ಅದು ಏನು ಮಟ್ಟ ಬರಬೇಕು ಅದ್ರ ಮಟ್ಟಕ್ಕಿಂತ ಮೇಲ್ಗಡೆ ಇದೆ. ಅದಕ್ಕೆ ನೀರನ್ನ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಡ್ಯಾಮ್ ಇದೆ ನೋಡಿ, ಇದು ಡ್ಯಾಮ್ದು ಮೇನ್ ಗೇಟ್. ಇದೊಂದು ಗೇಟ್ ಇದೆ, ಆ ಕಡೆ ಇನ್ನೊಂದು ಆಪೋಸಿಟ್ ಗೇಟ್ ಇದೆ. ಈ ಬಾಗಿನ ಎಲ್ಲ ಸಲ್ಸೋಕ್ಕೆ ಇದೇ ಗೇಟಲ್ಲೇ ಬರೋದು. ಬಾಗಿನ ಸಲ್ಸೋಕ್ಕೆಲ್ಲ ಇದಕ್ಕೆ ಬರೋದು. ಇದು ಫ್ಲೋ ಇಷ್ಟೇ ಆಗೋಗಿದೆ. ಇದು
ಇದಕ್ಕೆ ಅದಕ್ಕೋಸ್ಕರ ಇದಕ್ಕೆ ತಮಿಳ್ನಾಡಿಗೆ ನೀರು ಬಿಟ್ಬಿಟ್ಟಿದ್ದಾರೆ ಡ್ಯಾಮ್ ಓಪನ್ ಮಾಡಿ. ಅದೇ ಆಪೋಸಿಟ್ ಗೇಟ್ ಹೋಯ್ತು ಅಂದರೆ ನಿಮಗೆ ಡ್ಯಾಮು ವಾಲ್ ಬರುತ್ತಲ್ಲ ಗೇಟ್ಗಳು, ಆ ಗೇಟ್ ಪಾಸಿಂಗ್ ಹೋಗುತ್ತೆ. ಅದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ, ಗೌರ್ಮೆಂಟ್ ಗೆಸ್ಟ್ ಹೌಸ್ ಒಳಗಡೆ ಹೋಗುತ್ತೆ ಇದು. ಅದು ಡ್ಯಾಮ್ದು ಗೇಟ್ ಕಾಂಪೌಂಡ್. ಅದು ಡ್ಯಾಮ್ ಕಟ್ಟಿದ್ದು, ಇದು ಕಟ್ಟಿದ್ದು ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್. ಇದಕ್ಕೆ ಸರ್ ವಿಶ್ವೇಶ್ವರಯ್ಯನವರ ಕೊಡುಗೆ. ಇದು ಕಟ್ಟಿಸಿದವರು ಮಹಾರಾಜರು ತಮ್ಮ ಆಸ್ತಿನೆಲ್ಲ ಮಾರಿ, ಅವರ ಮಹಾರಾಣಿಯವರ ಚಿನ್ನಾಭರಣನೆಲ್ಲ ಮಾರಿ ಜನಗಳಿಗೆ ನೀರು ವೇಸ್ಟ್ ಆಗಿ ಹೋಗ್ತಾ ಇದ್ದಾರೆ, ಡ್ಯಾಮ್ನ ಯೂಸ್ ಮಾಡ್ಕೋಬೇಕು, ಜನಗಳಿಗೆ ರೈತರಿಗೆಲ್ಲ ನೀರು ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ಡ್ಯಾಮ್ನ ಕಟ್ಟಿಸಿ ಇಡೀ ಮಂಡ್ಯ ಡಿಸ್ಟ್ರಿಕ್ಕು ತಮಿಳ್ನಾಡು ತನಕನೂ ನೀರು ಇಲ್ಲಿಂದನೇ ಹೋಗೋದು ನಮಗೆ. ಮುಂದಿನ ನಿಲ್ದಾಣ 9 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರುವ ಬೃಂದಾವನ್ ಗಾರ್ಡನ್ಗೆ. ಅಲ್ಲಿ ನಾವು ಕಂಡಿದ್ದೆಂತ ಗೊತ್ತಾ? ಕುಸುಮಗಳು ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ, ಕೋಲಾರ ಕೈವಾರ ಕೋಲೆ ಜುಮುಕಿ ಮೂಗುತಿಯು. ಡ್ಯಾಮ್ನ ನೋಡಿಕೊಂಡು ತಿನ್ನಕ್ಕೆ ಅಂತ ಬಂದ್ವಿ, ಆದರೆ ಊಟ ಸಿಗಲಿಲ್ಲ. ಚಾಟ್ಸ್ ತಿಂತಾ ಇದ್ದೀವಿ. 5 o'clock ಮೇಲೆ ಊಟ ಅಂತೆ, 5 ಹಂಗೆ ಊಟ ಅಂತೆ. ಸೊ ನೋಡೋಣ, ಅಷ್ಟರೊಳಗೆ ಬೆಳಿಗ್ಗೆ ತಿಂದಿರೋದು ಇನ್ನೂ ಏನು ತಿಂದಿಲ್ಲ. ಸ್ವಲ್ಪ ತಿಂದಿಲ್ಲ, ಮೊನ್ನೆನೂ ತಿಂದಿಲ್ಲ. ಬರೀ ಎಲ್ಕೊಂಡು ಹಿಂಗೆ ತಿಂದೇ ಇದ್ದೀವಿ ನಾವೇ. ಓಕೆ, ತಿಂದಾದ್ಮೇಲೆ ನಾವು ಬೃಂದಾವನ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಸಿಗ್ತೀವಿ. ಬಾಯ್. ಬೃಂದಾವನ್ ಗಾರ್ಡನ್ ಬಂದ್ವಿ. 1 ಟಿಕೆಟ್ 100 ರೂಪಿ ಒಬ್ರಿಗೆ. ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ದೂರದಿಂದನೇ ಸ್ವಲ್ಪ ಕಣ್ ತುಂಬಿಸ್ಕೊಂಡ್ವಿ ಬೃಂದಾವನ್ ಗಾರ್ಡನ್ನ. ಆಗಿನ ಕಾಲದಲ್ಲಿ ಮೈಸೂರು ದಿವಾನ್ ಆಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಒಂದು ಸುಂದರವಾದ ಮಿರ್ಜಾ ಇಸ್ಮಾಯಿಲ್ ಅವರು ಆಗಿನ ಆ ಟೈಮಲ್ಲಿ ಅವರು ದಿವಾನ್ರಾಗಿದ್ರು, ಮೈಸೂರು ದಿವಾನ್ರಾಗಿದ್ರು. ಸೊ ಅವರು ಈ ಒಂದು ಬೃಂದಾವನ್ ಗಾರ್ಡನ್ನ ಸೂಪರಾಗಿ ಬಿಲ್ಟ್ ಮಾಡಿದ್ದಾರೆ. ಓಕೆನಾ? ಅಂದರೆ ಏನು ಓವರಾಲ್ 60 acres ಅಲ್ಲಿ 60 acres ಅಲ್ಲಿ ಕಟ್ಟಿದ್ದಾರೆ ಇದು ಒಂದನ್ನ. ಮತ್ತು 1927 ಇಂದ 32 ಆಲ್ಮೋಸ್ಟ್ ಎಷ್ಟು ಇಯರ್ಸ್ ಆಯಿತು? 5 years ತೊಗೊಂಡಿದ್ದಾರೆ ಮಾಮ್. ಬೇಕು ಇಷ್ಟೆಲ್ಲ ಕ್ಲೀನಾಗಿ ಇದು ಮಾಡೋಕ್ಕೆ. ಪ್ಲಸ್ ಹಂಗೆ ಮೇಂಟೈನ್ ಸಹ ಮಾಡ್ತಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಓ, ಇವ್ರಿಗೆ ಫುಲ್ ಜೋಶ್ ಬಂದ್ಬಿಟ್ಟಿದೆ ಇವಾಗ. ನೀರು ಹತ್ರ ಬಂದ್ವಲ್ಲ. ಹಾ, ನೋಡಿ ಹೆಂಗ್ ತಿಂತಿದೆ. ಗೊತ್ತಾಗ್ತಿದ್ಯಾ ಎಲೆ ಯಾವುದು ಹುಳ ಯಾವುದು? ಕೌರ್ತಾ ಇದೆ. ನಾವು ತೆಂಗಿನಕಾಯಿ ಕೌರ್ದಂಗೆ.
3-4 ದಿನದಿಂದ ಬರೀ ಗಾಳಿ ಮಳೆ ಗಾಳಿ ಮಳೆ ಗಾಳಿ ಮಳೆ. ಬಿಸಿಲು ಕಂಡ್ರೆ ಭಾಳ ಕಡಿಮೆ. ಒಂದು ಪ್ರಾಬಬ್ಲಿ ಒಂದು ಹಾಫ್ ಆನ್ ಅವರ್ ನೋಡಿರ್ಬೋದೇನಪ್ಪ. ಇಷ್ಟು 3 ದಿನದಲ್ಲಿ ಹಾಫ್ ಆನ್ ಅವರ್ ನೋಡಿದ್ದೀವಿ ಗೈಸ್ ಅಷ್ಟೇ. ಆದರೂ ಒಂಥರ ಗಟ್ಟಿ ಪಿಂಡಗಳು ಬಿಡಿ ಗೈಸ್. ಬೇಡ ಹೇಳ್ಬೇಡ. ನೋ. ಸೊ ನಾವು ಹೇಳಿ ನೀವು ಹೇಳಿ ಇದನ್ನ ನೀವು ಹೇಳಬೇಕು. ನಾವೇನು ಕಣ್ ತುಂಬ್ಕೊಂಡು ಬಂದ್ವಿ ಅನ್ನೋದನ್ನ. ಆ್ಯಕ್ಚುಲಿ ಅದು ಹೋಗಂಗಿರಲಿಲ್ಲ. ಅಂದರೆ ಇಲ್ಲಿ ಸುಮ್ಮನೆ ಬೃಂದಾವನ್ ಗಾರ್ಡನ್ ಮೇಲೆ ಬಂದ್ವಿ ಆಯಿತಾ. ಇಲ್ಲೆಲ್ಲ ಫೌಂಟೈನು ಮತ್ತು ರಾಜ ಋಷಿ ಅಂದರೆ ಒಡೆಯರ್ದೆಲ್ಲ ಇಮೇಜ್ ನೋಡ್ಕೊಂಡು ಸುಮ್ಮನೆ ಆ ಕಡೆ ಹೋದ್ವಿ. ದೂರದಿಂದ ಕಾಣಿಸುತ್ತಲ್ವಾ ಡ್ಯಾಮ್. ಅದೇ ಆಗಲೇ ಒಂದು ವಿಡಿಯೋ ಹಾಕಿದ್ವಲ್ಲ, ಕ್ಲಿಪ್ ಹಾಕಿದ್ವಲ್ಲ, ಆ ವಿಡಿಯೋದು ಲೈಕ್ ಗೇಟ್ ಓಪನ್ ಮಾಡಿದ ತಕ್ಷಣ, ಡ್ಯಾಮ್ ಗೇಟ್ ಓಪನ್ ಮಾಡಿದ ತಕ್ಷಣ ನೀರು ಬಿಡೋದು. ಓಕೆ ಆಯಿತಾ. ಅಲ್ಲಿ ಯಾರೋ ಒಂದು ಫ್ಯಾಮಿಲಿನ ಮಾತ್ರ ಕದ್ದು ಬಿಡ್ತಾಯಿದ್ರು. ನಾಟ್ ಕದ್ದು, ಲೈಕ್ ಪರ್ಮಿಷನ್ ತೊಗೊಂಡ್ರು, ನೀವು ಮಾತ್ರ ಹೋಗಿ ಬನ್ನಿ ಅಂತ ಬಿಡ್ತಾಯಿದ್ರು. ನಾವು ಅವ್ರನ್ನ ಮಾತ್ರ ಯಾಕೆ ಬಿಡ್ತಾರೆ, ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಡ್ಯಾಮ್ ಗೇಟ್ ಓಪನ್ ಮಾಡಿದ್ರೆ ಗಾಯ್ಸ್ ಈ ಥರ ಎಲ್ಲೂ ನೋಡಿಲ್ಲ ಸೀರಿಯಸ್ಲಿ. ಅಷ್ಟು ಫುಲ್ ನೀರು ಫೋರ್ಸಲ್ಲಿ. ಓ ಮೈ ಗಾಡ್. ಆ ಕ್ಲಿಪ್ ಹಾಕ್ತಿದೆ ಫುಲ್ಲು. ನೀವೇ ನೋಡಿ ಅದು ಹೆಂಗಿರುತ್ತೆ ಅಂತ. ಸಕ್ಕತ್ತಾಗಿದೆ. ಒಂಥರ ಈ ಸಮುದ್ರದ ಅಲೆಗಳು ಫುಲ್ ಸುನಾಮಿ ಬಂದಾಗ ಆಡುತ್ತೆ ಗೊತ್ತಾ, ರಪ್ಪ ರಪ್ಪ ಅಂತ ಹಂಗೆ ಆಡ್ತಾ ಇತ್ತು ಫುಲ್ಲು. ಕಿ ಹಾರುತ್ತಿದೆ, ಚಿಲಿಪಿಲಿ ಎನ್ನುತ್ತಿದೆ, ಮಂಗ ನನ್ನ ಪಕ್ಕ ಕುಳಿತಿದೆ. ಸೊ ಆ ಡ್ಯಾಮ್ದಂತೂ ಆ ವಿಡಿಯೋ ಕ್ಲಿಪ್ ಹಾಕ್ತೀವಿ, ಸಕ್ಕತ್ತಾಗಿದೆ ನೋಡಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮ್ಯೂಸಿಕಲ್ ಫೌಂಟೇನ್ ಕ್ಯಾನ್ಸಲ್. ಇದಕ್ಕೆ ಕ್ಯಾನ್ಸಲ್. ಅದು ಫುಲ್ ಫೋರ್ಸಲ್ಲಿ ಇದೆ ನೀರು. ಅಂದರೆ ಈಗ ಪ್ರೆಸೆಂಟ್ ಈ ದಿನದಲ್ಲಿ ತಮಿಳ್ನಾಡಿಗೆ ಹೋಗ್ತಿದೆ ಅಂತ ನೀರು. ಯಪ್ಪ ಹೋಗಿದೆ, ಇಲ್ಲಿ ಸಿಕ್ಕಾಪಟ್ಟೆ ಆಗಿದೆ. ಇವಾಗ ಬಿಡ್ತಾರೆ, ಇವಾಗ ಗೇಟ್ ಓಪನ್ ಮಾಡ್ತಾರೆ ತಮಿಳ್ನಾಡಿಗೆ. ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ. ಮುಕ್ತಾಯ. ಧನ್ಯವಾದಗಳು. ಬಾಯ್.